ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾ ಅಧಿಕೃತ ಪತ್ರ ಬರಹಗಾರರ ಸಂಘಟನೆಯು ಡಿಸೆಂಬರ್ 15ರಂದು ಲೇಖನಿ ಸ್ಥಗಿತ ಮುಷ್ಕರ ಹಮ್ಮಿಕೊಂಡಿತ್ತು. ಆರ್ಎಂಸಿ ಆವರಣದಲ್ಲಿರುವ ಸಬ್ ರಿಜಿಸ್ಟ್ರಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು. ಪತ್ರ ಬರಹಗಾರರ ಸಂಘಟನೆಯ ಪ್ರತಿಭಟನೆಯಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ವಿವಿಧ ಕೆಲಸ ಕಾರ್ಯಗಳ ನಿಮಿತ್ತ ಆಗಮಿಸಿದ್ದ ನಾಗರಿಕರು ತೊಂದರೆಗೊಳಗಾಗುವಂತಾಯಿತು. ಕಚೇರಿಯಲ್ಲಿ ಕಂಡುಬರುತ್ತಿದ್ದ ಜನದಟ್ಟಣೆ ಕಡಿಮೆ ಇದ್ದಿದ್ದು ಕಂಡುಬಂದಿತು. ಚಿಕ್ಕರಾಜು ಅಂತ ಸರ್, ಇಲ್ಲೇ ನನ್ನದೊಂದು ಖಾತೆ ಆಗಬೇಕಾಯಿತು. ಅದಕ್ಕೆ ಖಾತೆ ವಿಚಾರಣೆ ಮಾಡೋಣ ಅಂತ ಪತ್ರ ಬರಹಗಾರರೆಲ್ಲ ಇವತ್ತು ಸ್ಟ್ರೈಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಅಲ್ಲಿ ಭದ್ರಾವತಿಯಿಂದ ಬಂದಿದ್ದೀವಿ. ಇಷ್ಟು ದೂರ ಬಂದು ಶಿವಮೊಗ್ಗ ಈಗ ಆಫೀಸ್ ಹತ್ರ ಬಂದರು. ಎಲ್ಲ ಆಫೀಸ್ಗಳೆಲ್ಲ ಬಂದಾಗಿದ್ದಾವೆ. ನಾವು ಸುಮ್ಮನೆಲ್ಲಿಂದ ನಮಗೆ ಏಜ್ ಪರ್ಸನ್, ನಾವು ಸೀನಿಯರ್ಸು. ಅಲ್ಲಿಂದ ಬಂದು ಕೂಡ ಇಷ್ಟು ದೂರ ಬೈಕ್ನಲ್ಲಿ ನಾವು ಓಡಾಡ್ಕೊಂಡು ಬಂದು ಇಲ್ಲಿ ಮತ್ತೆ ಬಂದು ಹೋಗಿ ನನಗೆ ಯಾವುದೇ ಮೆಸೇಜ್ ಇಲ್ಲ. ಅನಿವಾರ್ಯ ಬಂದಿದ್ದೀವಿ. ಈಗ ಇಲ್ಲಿ ನೋಡಿದ್ರೆ ಎಲ್ಲ ಬಂದಾಗಿದೆ. ಏನು ಮಾಡೋದು ಸರ್? ಚುನಾವಣೆ ಆಗಬೇಕು ಸರ್. ಏನಿಲ್ಲ ಸರ್, ಯಾವುದೇ ಮಾಹಿತಿ ಇಲ್ಲ ಸರ್. ನಾವೊಂದು 11 ಇದ್ದಾರೆ ಸರ್, ಇನ್ನೂ ಅಲ್ಲೇ ಇದ್ದಾರೆ. ಅವರೊಂದಿಬ್ಬರು, ನಾವು 3 ಜನ ಬಂದ್ವಿ ಸರ್. ಒಟ್ಟಿಗೆ 2 ಗಾಡಿ ಮೇಲೆ ಬಂದ್ವಿ. ಅವ್ರು ಅಲ್ಲೇ ಇದ್ದಾರೆ. ನಾನು ಮುಂದಕ್ಕೆ ಇವ್ರು ಇಲ್ಲಿದ್ದೀವಿ ಅಂತ ಹೇಳಿದ್ರು. ಇಲ್ಲಿಗೆ ಆಫೀಸ್ ಇಲ್ಲಿ ಬರ್ರಿ ಅಂತ ಹೇಳಿದ್ರು. ಆಫೀಸ್ ಹತ್ರ ಬಂದೆ ಸರ್. ಈಗ ನಮ್ಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇರೋದು ಪತ್ರ ಬರಹಗಾರರಿಂದಲೇ ಎಲ್ಲ ತೊಂದರೆಗಳಾಗ್ತಾ ಇದ್ದಾವೆ. ಕಸ್ಟಮರ್ಸ್ಗಳಿಗೆ ಬರೋರಿಗೆ ಹೋಗೋರಿಗೆ ಇಷ್ಟೊಂದು ತೊಂದರೆಗಳಾದರೆ ಹೆಂಗೆ ಸರ್ ನಾವು ಮಾಡಬೇಕು? ಮುಂಜಾನೆ ನಮಗೆ ಅಡ್ವಾನ್ಸ್ ಮಾಹಿತಿ ಇಲ್ಲದೆ ಇವರು ಏಕಾಏಕಿ ಪ್ರತಿಭಟನೆ ಮಾಡಿದ್ದು ಹೆಂಗೆ ಸರ್ ನಾವು ಮಾಡಬೇಕು? ಕಸ್ಟಮರ್ಸ್ಗಳು ಭಾಳ ತೊಂದರೆಗಳಾಗ್ತವೆ. ಈ ಚಳಿ, ಈ ಬಿಸಿಲೊಳಗೆ ಅಲ್ಲಿಂದ ನಾವು ಸುಮಾರು 30-40 ಕಿಲೋಮೀಟ್ರ್ ಬಂದು ಈ ಪರಿಸ್ಥಿತಿ ಆದರೆ ನಾವು ಹೆಂಗೆ ಸರ್ ಮುಂದೆ? ಆದಷ್ಟು ಬೇಗ ಇತ್ಯರ್ಥ ಆದರೆ ಒಳ್ಳೆಯದು ಸರ್. ಇವತ್ತು ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ನಮ್ಮ ಪತ್ರ ಬರಹಗಾರರು ಕೆಲವೊಂದು ಬೇಡಿಕೆಗಳನ್ನು ಹೇಳಿ ಇವತ್ತು ಮುಷ್ಕರ ಅಂತ ಮಾಡ್ತಿದ್ದಾರೆ. ಅರ್ಜಿ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ನ. ಅದನ್ನು ತಗೊಂಡು ಮೇಲಧಿಕಾರಿಗಳಿಗೆ ಕೆಲಸ ವ್ಯವಸ್ಥೆ ಮಾಡಿದ್ದೀವಿ. ಸಾರ್ವಜನಿಕರಿಗೆ ನೋಂದಣಿ ಎಂದಿನಂತೆ ರಿಜಿಸ್ಟರ್ ಆಗ್ತಾ ಇದೆ. ಇವತ್ತು ಪತ್ರ ಆಗಿದೆ. ಅದು ಬೇರೆ ಥರ ಘಟನೆಗಳು ಯಾವುದೂ ಆಗಿಲ್ಲ. ನೋಂದಣಿ ಪಡಿ ಸಾರ್ವಜನಿಕರು ಬಂದಿರೋದು ರಿಜಿಸ್ಟರ್ ಮಾಡಿ ಕೊಡ್ತಾರೆ. ಪತ್ರ ಬರಹಗಾರರು ಅವರು ಮುಷ್ಕರ ಅಂತ ಮಾಡ್ತಿದ್ದಾರೆ. ಇವತ್ತು ಯಾರೂ ಬಂದಿಲ್ಲ ಪತ್ರ ಬರಹಗಾರರು. ಅವರು ಕಚೇರಿಗಳು ತೆಗೆದಿರೋಕ್ಕೆ ಕಾಣಿಸ್ತಾ ಇಲ್ಲ. ಬಟ್ ಸಾರ್ವಜನಿಕರು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ. ಹಾಕಿರೋದನ್ನು ನಾವು ರಿಜಿಸ್ಟ್ರೇಷನ್ಗೆ ಅಪ್ರೂವ್ ಮಾಡಿದ್ದೀವಿ. ರಿಜಿಸ್ಟ್ರೇಷನ್ನು ಆಗಿದೆ, ಅವ್ರಿಗೆ ಕೊಟ್ಟು ಕಳಿಸಿದ್ದೀವಿ. ನೋಂದಣಿ ಆಗ್ತಾಯಿದೆ. ಸರಿ, ಯಾವುದೂ ಕಚೇರಿ ಕೆಲಸದಲ್ಲಿ ಯಾವುದೂ ತೊಂದರೆ ಆಗಿಲ್ಲ. ಸಾರ್ವಜನಿಕರಿಗೂ ರಿಜಿಸ್ಟ್ರೇಷನ್ಗೆ ಯಾವುದೂ ತೊಂದರೆ ಆಗಿಲ್ಲ, ಮಾಡಿಕೊಡ್ತಾ ಇದೆ. ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಸ್ವಲ್ಪ ಇವತ್ತು ಕಡಿಮೆ ಇದೆ. ಅಂದರೆ ಅವರು ಅಪ್ಲಿಕೇಶನ್ ಲಾಗಿನಲ್ಲಿ ಕ್ರಯಪತ್ರಗಳನ್ನ ಎಷ್ಟೊಂದು ಜನ ಹಾಕಿಲ್ಲ. ಹಾಕಿರೋ ಪತ್ರಗಳನ್ನೆಲ್ಲದನ್ನು ಅಪ್ರೂವ್ ಮಾಡಿದ್ದೀವಿ. ಅಪ್ರೂವ್ ಮಾಡಿ ಪೇಮೆಂಟ್ ಆಗಿ ಬಂದಿರೋ ಆಗ್ತಾಯಿದೆ. ಹಿರಿಯ ಉಪನೋಂದಣಾಧಿಕಾರಿ ಶಿವಮೊಗ್ಗ.